ಲಾಸ್ಟ್ ಬೆಂಚ್ ಅಲ್ಲಿ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ Yes. ಇವತ್ತು PUC ಸೈನ್ಸ್ ಅಲ್ಲಿ 97% ಮಾಡಿದ ಅಂದ್ರೆ ನೀ ಕಾಪಿ ಮಾಡಿ ನಾನು ನೋಡಿ ಬರ್ದಿ ಅಕಸ್ಮಾತ್ ನಾನು ನಿಂಗೆ ತೋರಿಸಲಿಲ್ಲ ಅಂದ್ರೆ ನೀ ಫೇಲ್ ಹಾಕಿದ್ದೆ ಅಂತ ಹಾರ್ಡ್ ಅನ್ಸಿದ್ದೇನ್ರಿ ಸರಿ ನನಗೆ ಜಾಸ್ತಿ ಹೊತ್ತು ಕುಂದ್ರಕ್ ಆಗಂಗಿಲ್ಲ ಕುಂತಲ್ಲಿ ಕುಂದ್ರಕ್ ಆಗಂಗಿಲ್ರಿ ಓದ್ಲಿಕ್ಕೂ ಕೂಡ ಒಂದಿಷ್ಟ ಅಡಚಣೆ ಆಯ್ತೇನೋ ಅಂತ ನಮ್ಗೆ ಅನಿಸ್ತದ. ಮಾಡಿದ್ರಿ ಸರ್ ಲಾಸ್ಟ್ ಅಡ್ಮಿಷನ್ ನಂದು ಬೈಲಹೊಂಗದ PUC PUC ಗೌರ್ಮೆಂಟ್ ಕಾಲೇಜ್. ಸರ್ ವರ್ಷಕ್ಕೆ ಮಾತ್ರ ಅವ್ರಿಬ್ಬರನ್ನ ತೆಗಿಬೇಕು, ಅವ್ರಿಬ್ಬರನ್ನ ದಾಟ್ಬೇಕು, ಫಸ್ಟ್ ಮಾತ್ರ ಬರ್ಬೇಕು. ಹೆಂಗಾರ ಮಾಡ ಫಸ್ಟ್ ಬಾ ನೋಡೋಣ ಚಾಲೆಂಜ್ ರೀ ಅವತ್ರಿ ನಿಮ್ ತಂದೆಯವ್ರು ಕೊಟ್ಟ ಫಸ್ಟ್ ಟೈಮ್ ಚಾಲೆಂಜ್ ರೀ. ಇಷ್ಟು ಸ್ಟ್ರೆಂತ್ ಇದ್ದು ಎಲ್ಲಾರು ಮ್ಯಾನೇಜ್ ಮಾಡ್ತಾರ್ರಿ, ಪರ್ಸನಲ್ ಕೇರ್ ತಗೋತಾರ್ರಿ, ಕಾಲ್ ಮಾಡಿ ಮಾತಾಡ್ತಾರಿ ಸರ್, ಕಾಲ್ ಮಾಡ್ತಾರ್ರಿ. ಬೈಲಹೊಂಗಲದಲ್ಲಿ ಇರ್ತಕ್ಕಂಥ ಪದವಿ ಪೂರ್ವ ಸರ್ಕಾರಿ ಶಾಲೆ ಏನಿದೆ ಅಲ್ಲ ಅದು ಅತ್ಯುತ್ತಮವಾದಂತಹ ಶಾಲೆ ಅಂತ ನಾವು ಕೇಳ್ಪಟ್ಟಿದೀವಿ. ಈ ಒರಿಜಿನಲ್ ಬಸವರಾಜ್ ಟರ್ನಿಂಗ್ ಪಾಯಿಂಟ್ ಆಗಿದ್ದ ಅಲ್ಲಿ ಓಕೆ ಅಲ್ಲಿಂದ ಜ್ಞಾನ ಜ್ಯೋತಿ ಸ್ಕೂಲ್ ನಲ್ಲಿ ನನ್ನ ಫ್ರಸ್ಟ್ರೇಷನ್ ಆಗೈತಿ, ಸ್ಟ್ರೆಸ್ ಆಗೈತ್ರಿ ಅದು. ಓಕೆ PUC ಇಲ್ಲಿ ಬಂದಾಗ ಸೈನ್ಸ್ ಮಾಡ್ಬೇಕಂತದ ನಿಮ್ ಕನ್ಸಾಗಿತ್ತ ಕುಟುಂಬದ ಕನ್ಸಾಗಿತ್ತ? ಈಗ ಏನೋ ಒಂದು ವರ್ಡ್ ನೋಡಿನಿ ಅಂದ್ರೆ ಸರಿ ನೆಕ್ಸ್ಟ್ ದಿನ ಅದ ವರ್ಡ್ ನೋಡಿನಿ, ಅದ ಪೇಜ್ ಇದನ್ನ ಲೈನ್ ಅಂತ ಹೇಳ್ತೇನ್ರಿ ಸರ್ ನಾನು. ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಕ್ಕೆ ಆತನಿಗೆ ನಮ್ಮ ಒಂದು ಸಂಸ್ಥೆಯ ವತಿಯಿಂದ ಒಂದು ಕಿರುಕಾಣಿಕೆಯನ್ನು ನಾವು ನೀಡುತ್ತಿದ್ದೇವೆ. ಪ್ರೈವೇಟ್ ಕಾಲೇಜ್ ಕಳ್ಸು ನಿನ್ ದಿನ ಇಂಪ್ರೂವ್ ಆಗತ್ತೆ ಅಂತ ಹೇಳಿಲ್ಲ, ಹಚ್ಚಿದ್ವು ರೀ. ಹಚ್ಚಿದ್ವು 3 ದಿವಸ ಹೇಳಲ್ಲ, 3 ದಿವಸ 4ನೇ ದಿವಸಕ್ಕೆ ಒಲೆ ಅಂದ್ರು.